ಹೊರಗೆ ಮಳೆ ಧಾರಾಕಾರವಾಗಿ ಸುರಿಯುತ್ತಿತ್ತು. ಕಿಟಕಿಯ ಗಾಜಿನ ಮೇಲೆ ಬೀಳುತ್ತಿದ್ದ ಮಳೆಯ ಹನಿಗಳು ಕೋಣೆಯೊಳಗೆ ಒಂದು ವಿಚಿತ್ರವಾದ ಶಾಂತಿಯನ್ನು ಮೂಡಿಸಿದ್ದವು. ಮಂದವಾದ ಬೆಳಕಿನ ನಡುವೆ ವಿಕ್ರಮ್ ನಿಧಾನವಾಗಿ ಮೇಘಾಳ ಮುಖದ ಮೇಲಿದ್ದ ಕೂದಲನ್ನು ಸವರಿ ಕಿವಿಯ ಹಿಂದೆ ಸರಿಸಿದನು. ಅವಳ ಕಣ್ಣುಗಳು ನಿಧಾನವಾಗಿ ಮುಚ್ಚಿಕೊಂಡಿದ್ದವು, ಆದರೆ ಹೃದಯದ ಬಡಿತ ಮಾತ್ರ ವೇಗವಾಗಿ ಸಾಗುತ್ತಿತ್ತು. ವಿಕ್ರಮ್ ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದಾಗ ಮೇಘ ಅವನ ಎದೆಯ ಮೇಲೆ ಕೈ ಇಟ್ಟಳು. ಆ ಕ್ಷಣದಲ್ಲಿ ಇಬ್ಬರ ನಡುವೆ ಮಾತುಗಳ ಅಗತ್ಯವೇ ಇರಲಿಲ್ಲ. ಅವರ ಮೌನವೇ ಅವರ ಮನಸ್ಸಿನಲ್ಲಿದ್ದ ಸಾವಿರ ಭಾವನೆಗಳನ್ನು ಹೇಳುತ್ತಿತ್ತು. ವಿಕ್ರಮ್ ಅವಳ ಹಣೆಯ ಮೇಲೆ ಮೃದುವಾಗಿ ಮುತ್ತಿಟ್ಟಾಗ ಇಷ್ಟು ದಿನಗಳ ಭಯ ಮತ್ತು ಅಂತರಕ್ಷಣಾರ್ಧದಲ್ಲಿ ಕರಗಿದಂತಾಯಿತು. ಆದರೆ ಈ ಸುಂದರ ಕ್ಷಣದ ಹಿಂದೆ ಒಂದು ವಿಚಿತ್ರವಾದ ಕಥೆಯಿತ್ತು. ಸುಮಾರು 6 ತಿಂಗಳ ಹಿಂದೆ ನಡೆದ ಒಂದು ಸಣ್ಣ ಘಟನೆ ಅವರಿಬ್ಬರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ಕಥೆ ಆರಂಭವಾಗಿದ್ದು ಒಂದು ಸಣ್ಣ ಗಾಯದಿಂದ. ಅಯ್ಯೋ ಅಮ್ಮ, ನನ್ನ ಕಾಲಿನಿಂದ ರಕ್ತ ಬರುತ್ತಿದೆ, ನಾನು ಬದುಕುವುದಿಲ್ಲ ಎಂದು ಮೇಘ ಜೋರಾಗಿ ಕಿರುಚಿದಳು. ಅಡಿಗೆ ಮನೆಯಲ್ಲಿದ್ದ ಕಾವೇರಿ ಓಡಿಬಂದು ಮಗಳ ಕಾಲನ್ನು ನೋಡಿದಾಗ ಅಲ್ಲಿ ಸಣ್ಣ ಗಾಜಿನ ಚೂರು ಚುಚ್ಚಿರುವುದು ಮಾತ್ರ ಕಾಣಿಸಿತು. ಅಷ್ಟಕ್ಕೆ ಇಷ್ಟು ದೊಡ್ಡ ನಾಟಕ ಮಾಡಬೇಕಾ? ಇದು ಸಣ್ಣ ಗಾಯ ಅಷ್ಟೇ ಎಂದು ಕಾವೇರಿ ನಗುತ್ತಾ ಹೇಳಿದಳು. ನಿಮಗೆ ಸಣ್ಣದಾಗಿ ಕಾಣಬಹುದು, ಆದರೆ ನನಗೆ ತುಂಬಾ ನೋವಾಗುತ್ತಿದೆ ಎಂದು ಮೇಘ ಮುಖ ಸಿಂಡರಿಸಿಕೊಂಡು ಸೋಫಾದ ಮೇಲೆ ಕುಳಿತುಕೊಂಡಳು. ಮೇಘ ನಗರದ ಪ್ರಸಿದ್ಧ ಉದ್ಯಮಿ ದೇವರಾಜ ಶೆಟ್ಟಿ ಅವರ ಏಕೈಕ ಮಗಳು, ಬಾಲ್ಯದಿಂದಲೂ ಮನೆಯವರೆಲ್ಲರ ಮುದ್ದಿನ ಮಗಳು. ಅವಳಿಗೆ ಸಣ್ಣ ಗಾಯವಾದರೂ ಮನೆಯವರೆಲ್ಲ ಗಾಬರಿಯಾಗುವುದು ಸಹಜವಾಗಿತ್ತು. ಅಷ್ಟರಲ್ಲಿ ಮನೆಯ ಮುಖ್ಯ ಬಾಗಿಲು ತೆರೆದುಕೊಂಡಿತು. ಕೈಯಲ್ಲಿ ವೈದ್ಯಕೀಯ ಬ್ಯಾಗ್ ಹಿಡಿದು ಗಂಭೀರ ಮುಖದ ಯುವಕನೊಬ್ಬ ಒಳಗೆ ಬಂದನು. ಅವನೇ ಡಾಕ್ಟರ್ ವಿಕ್ರಮ್, ದೇವರಾಜ ಶೆಟ್ಟಿಯ ಆತ್ಮೀಯ ಸ್ನೇಹಿತನ ಮಗ ಮತ್ತು ನಗರದ ಹೆಸರಾಂತ ಶಸ್ತ್ರಚಿಕಿತ್ಸಕ. ಯಾರಿಗೆ ಏನಾಗಿದೆ ಎಂದು ವಿಕ್ರಮ್ ಶಾಂತವಾಗಿ ಕೇಳಿದನು. ಕಾವೇರಿ ನಗುತ್ತಾ ಮೇಘಾಳ ಕಡೆ ತೋರಿಸಿ, ಈ ಹುಡುಗಿಯ ನಾಟಕ ಸ್ವಲ್ಪ ನೋಡು, ಸಣ್ಣ ಗಾಜಿನ ಚೂರು ಚುಚ್ಚಿದೆ ಅಷ್ಟೇ ಎಂದು ಹೇಳಿದಳು. ವಿಕ್ರಮ್ ಮೇಘಾಳ ಕಾಲನ್ನು ಪರೀಕ್ಷಿಸಲು ಮುಂದಾದಾಗ ಅವಳು ಅವನನ್ನು ನೋಡಿ ಮುಖ ಮುದುಡಿಸಿಕೊಂಡಳು. ಅವನಿಗೆ ಅವಳು ಮನಸ್ಸಿನಲ್ಲೇ ಒಂದು ಹೆಸರು ಇಟ್ಟಿದ್ದಳು, ಸಿಡುಕು ಡಾಕ್ಟರ್. ಅವಳ ತುಂಟಾಟಗಳಿಗೆ ಎಂದಿಗೂ ನಗದೆ ಗಂಭೀರವಾಗಿ ವರ್ತಿಸುತ್ತಿದ್ದ ವಿಕ್ರಮ್ ಎಂದರೆ ಅವಳಿಗೆ ಮೊದಲಿನಿಂದಲೂ ಸ್ವಲ್ಪ ಕಿರಿಕಿರಿ. ಕಾಲು ತೋರಿಸು ಎಂದು ವಿಕ್ರಮ್ ಹೇಳಿದಾಗ, ಬೇಡ, ನೀವು ತುಂಬಾ ನೋವು ಕೊಡುತ್ತೀರಾ ಎಂದು ಮೇಘ ಹಠ ಮಾಡಿದಳು. ವಿಕ್ರಮ್ ಅವಳ ಮಾತನ್ನು ಲೆಕ್ಕಿಸದೆ ಗಾಯದಿಂದ ಗಾಜಿನ ಚೂರನ್ನು ತೆಗೆದು ಔಷಧ ಹಚ್ಚಿ ಬ್ಯಾಂಡೇಜ್ ಹಾಕಿದನು. ನಂತರ ಅವಳತ್ತು ನೋಡುತ್ತಾ, ಮುಂದೆ ಬರಿಗಾಲಿನಲ್ಲಿ ತೋಟದಲ್ಲಿ ಓಡಾಡಬೇಡ, ನೀನು ಇನ್ನೂ ಚಿಕ್ಕ ಮಗುವಲ್ಲ ಎಂದು ಹೇಳಿದನು. ಅಷ್ಟೇ ಹೇಳಿ ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಟು ಹೋದನು. ಅವನು ಹೊರಟ ದಾರಿಯನ್ನೇ ನೋಡುತ್ತಾ ಮೇಘ ಗೊಣಗಿದಳು. ಎಷ್ಟು ಸಿಡುಕು ಮನುಷ್ಯ, ಒಂದ್ಸಲ ಆದರೂ ನಗೋದಿಲ್ಲ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ಕೆಲವು ದಿನಗಳ ನಂತರ ಮೇಘಾಳ ಅಣ್ಣ ಆದಿತ್ಯನ ಮದುವೆ ನಡೆಯಿತು. ಮನೆ ತುಂಬಾ ಸಂಭ್ರಮ, ಬಂಧು ಬಳಗ ಮತ್ತು ನಗುವಿನಿಂದ ತುಂಬಿತ್ತು. ಮದುವೆಯ ಸಂಭ್ರಮದ ನಡುವೆ ಮೇಘಾಗೆ ಹೊಸದೊಂದು ಕುತೂಹಲ ಹುಟ್ಟಿಕೊಂಡಿತು. ಆ ರಾತ್ರಿ ಆದಿತ್ಯ ಮತ್ತು ಅವನ ಹೊಸ ಪತ್ನಿ ರೋಹಿಣಿಗಾಗಿ ಕೋಣೆಯನ್ನು ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು. ಮನೆಯ ದೊಡ್ಡವರು ಮೇಘಾಗೆ ಆ ಕೋಣೆಯ ಹತ್ತಿರವೂ ಹೋಗಬಾರದು ಎಂದು ಹೇಳಿದ್ದರು. ಆದರೆ ಮೇಘಾಳ ಕುತೂಹಲಕ್ಕೆ ಮಿತಿ ಇರಲಿಲ್ಲ. ಎಲ್ಲರೂ ಮಲಗಿದ ನಂತರ ಅವಳು ಮೆಲ್ಲನೆ ಆ ಕೋಣೆಯ ಹತ್ತಿರ ಹೋದಳು. ಬಾಗಿಲಿನ ಸಣ್ಣ ಅಂತರದಿಂದ ಒಳಗೆ ನೋಡಿದಾಗ ಆದಿತ್ಯ ಮತ್ತು ರೋಹಿಣಿ ಒಬ್ಬರೊಂದಿಗೆ ಒಬ್ಬರು ಮಾತನಾಡುತ್ತಾ ನಾಚಿಕೆ ಮತ್ತು ಸಂತೋಷದಿಂದ ಕುಳಿತಿರುವುದನ್ನು ಕಂಡಳು. ಆದಿತ್ಯ ರೋಹಿಣಿಯ ಕೈ ಹಿಡಿದು ಧೈರ್ಯ ಹೇಳುತ್ತಿದ್ದ ದೃಶ್ಯವನ್ನು ನೋಡಿ ಮೇಘಾಗೆ ಮದುವೆಯ ನಂತರದ ಜೀವನದ ಬಗ್ಗೆ ಹೊಸ ಕುತೂಹಲ ಮೂಡಿತು. ಅದು ತಪ್ಪು ಎಂದು ಅರಿತಿದ್ದರೂ ಅವಳು ಕೆಲಕ್ಷಣ ಅಲ್ಲೇ ನಿಂತಳು. ನಂತರ ಯಾರಿಗೂ ಗೊತ್ತಾಗದಂತೆ ತನ್ನ ಕೋಣೆಗೆ ಹಿಂದಿರುಗಿದಳು. ಆ ರಾತ್ರಿ ಅವಳ ಮನಸ್ಸಿನಲ್ಲಿ ಮದುವೆ, ಪ್ರೀತಿ ಮತ್ತು ದಾಂಪತ್ಯ ಜೀವನದ ಬಗ್ಗೆ ಅನೇಕ ಪ್ರಶ್ನೆಗಳು ಮೂಡಿದವು. ಮರುದಿನ ಬೆಳಗ್ಗೆ ಡಾಕ್ಟರ್ ವಿಕ್ರಮ್ ತನ್ನ ಆಸ್ಪತ್ರೆಯ ಕಚೇರಿಯಲ್ಲಿ ರೋಗಿಗಳ ವರದಿಗಳನ್ನು ಪರಿಶೀಲಿಸುತ್ತಿದ್ದನು. ಅಷ್ಟರಲ್ಲಿ ಬಾಗಿಲು ತಟ್ಟುವ ತಾಳ್ಮೆಯೂ ಇಲ್ಲದೆ ಒಬ್ಬ ಯುವಕ ನಗುತ್ತಾ ಒಳಗೆ ಬಂದನು. ಏನಪ್ಪಾ ಡಾಕ್ಟರ್ ಸರ್, ಇನ್ನೂ ಅದೇ ಗಂಭೀರ ಮುಖನ ಎಂದು ಹೇಳುತ್ತಾ ಅವನು ವಿಕ್ರಮ್ನನ್ನು ಅಪ್ಪಿಕೊಂಡನು. ಅವನೇ ಕರಣ್, ವಿಕ್ರಮ್ನ ಬಾಲ್ಯದ ಗೆಳೆಯ ಮತ್ತು ಪ್ರಸ್ತುತ ಪೊಲೀಸ್ ಅಧಿಕಾರಿ. ಚುರುಕು ಸ್ವಭಾವ, ಹಾಸ್ಯಪ್ರಿಯ ವ್ಯಕ್ತಿತ್ವ ಮತ್ತು ಧೈರ್ಯ ಅವನ ಪ್ರಮುಖ ಗುಣಗಳಾಗಿದ್ದವು.
ಒಂದು ದಿನವಾದರೂ ಬಾಗಿಲು ತಟ್ಟಿ ಒಳಗೆ ಬರೋದು ಕಲಿಯಲ್ವಾ ಎಂದು ವಿಕ್ರಮ್ ಕೇಳಿದನು. ಅದಕ್ಕೆ ಕರಣ್ ಜೋರಾಗಿ ನಕ್ಕು, ನೀನು ಮೊದಲು ನಗೋದನ್ನು ಕಲಿತುಕೋ, ನಂತರ ನಾನು ಬಾಗಿಲು ತಟ್ಟೋದನ್ನ ಕಲಿತೀನಿ ಎಂದು ಹೇಳಿದನು. ಇಬ್ಬರೂ ಹಳೆಯ ನೆನಪುಗಳನ್ನು ಹಂಚಿಕೊಂಡು ಕೆಲ ಸಮಯ ನಕ್ಕರು. ಸಂಜೆ ಕೆಲಸ ಮುಗಿದ ನಂತರ ಇಬ್ಬರೂ ಶೂಟಿಂಗ್ ರೇಂಜ್ಗೆ ತೆರಳಿದರು. ಅಷ್ಟರಲ್ಲಿ ವಿಕ್ರಮ್ನ ಮೊಬೈಲ್ ನಿರಂತರವಾಗಿ ಮೊಳಗಿತು. ಕರೆ ಸ್ವೀಕರಿಸಿದಾಗ ಆಸ್ಪತ್ರೆಯಿಂದ ಆತಂಕದ ಸುದ್ದಿ ಬಂದಿತ್ತು. ಸರ್, ಬೇಗ ಬನ್ನಿ, ಆಸ್ಪತ್ರೆಯಲ್ಲಿ ಒಬ್ಬ ವ್ಯಕ್ತಿ ವೈದ್ಯೆಯೊಬ್ಬರನ್ನು ಕತ್ತರಿ ಹಿಡಿದು ಬಂದಿಯಾಗಿಸಿಕೊಂಡಿದ್ದಾನೆ ಎಂದು ಸಿಬ್ಬಂದಿ ತಿಳಿಸಿದರು. ವಿಕ್ರಮ್ ಮತ್ತು ಕರಣ್ ಕ್ಷಣವೂ ತಡಮಾಡದೆ ಆಸ್ಪತ್ರೆಗೆ ಹೊರಟರು. ಕೆಲವೇ ನಿಮಿಷಗಳಲ್ಲಿ ಅವರು ಆಸ್ಪತ್ರೆ ತಲುಪಿದರು. ಅಲ್ಲಿ ಎಲ್ಲೆಡೆ ಆತಂಕದ ವಾತಾವರಣವಿತ್ತು. ರೋಗಿಗಳು ಮತ್ತು ಸಿಬ್ಬಂದಿ ದೂರದಲ್ಲಿ ನಿಂತು ಭಯದಿಂದ ಪರಿಸ್ಥಿತಿಯನ್ನು ನೋಡುತ್ತಿದ್ದರು. ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಯುವ ವೈದ್ಯ ಡಾ. ಈಶಾನಿಯ ಕುತ್ತಿಗೆಯ ಬಳಿ ತೀಕ್ಷ್ಣವಾದ ಕತ್ತರಿಯನ್ನು ಹಿಡಿದು ನಿಂತಿದ್ದ. ಯಾರೂ ಹತ್ತಿರ ಬರಬೇಡಿ, ಬಂದರೆ ಇವಳನ್ನು ಬದುಕಿಡಲ್ಲ ಎಂದು ಅವನು ಕೂಗುತ್ತಿದ್ದನು. ವಿಕ್ರಮ್ ತನ್ನ ಧ್ವನಿಯನ್ನು ಶಾಂತವಾಗಿಟ್ಟುಕೊಂಡು, ಮೊದಲು ಶಾಂತವಾಗು, ಯಾರೂ ನಿನಗೆ ಏನೂ ಮಾಡುವುದಿಲ್ಲ ಎಂದು ಹೇಳಿದನು. ಆದರೆ ಆ ವ್ಯಕ್ತಿ ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇದೇ ವೇಳೆ ಕರಣ್ ಯಾರ ಗಮನಕ್ಕೂ ಬಾರದೆ ನಿಧಾನವಾಗಿ ಹಿಂಭಾಗಕ್ಕೆ ಸರಿಯತೊಡಗಿದನು. ಅವನು ಪರಿಸ್ಥಿತಿಯನ್ನು ಗಮನಿಸುತ್ತಾ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಕ್ಷಣವೊಂದರಲ್ಲಿ ಆ ವ್ಯಕ್ತಿಯ ಗಮನ ಬೇರೆಡೆಗೆ ತಿರುಗಿದಾಗ ಕರಣ್ ಮಿಂಚಿನ ವೇಗದಲ್ಲಿ ಮುಂದೆ ಜಿಗಿದನು. ಕೆಲವೇ ಕ್ಷಣಗಳಲ್ಲಿ ಕರಣ್ ಅವನ ಕೈಯಿಂದ ಕತ್ತರಿಯನ್ನು ಕೆಳಗೆ ಬೀಳಿಸಿ ಅವನನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡನು. ಅಲ್ಲಿದ್ದ ಎಲ್ಲರೂ ನಿಟ್ಟುಸಿರು ಬಿಟ್ಟರು. ಭಯದಿಂದ ನಡುಗುತ್ತಿದ್ದ ಈಶಾನಿ ಗೋಡೆಯ ಬಳಿ ಕುಳಿತು ಕಣ್ಣೀರನ್ನು ಒರೆಸಿಕೊಂಡಳು. ಕರಣ್ ತನ್ನ ಜಾಕೆಟ್ ತೆಗೆದು ಅವಳ ಭುಜದ ಮೇಲೆ ಹೊದಿಸಿದನು. ನೀವು ಚೆನ್ನಾಗಿದ್ದೀರಾ ಎಂದು ಕಾಳಜಿಯಿಂದ ಕೇಳಿದನು. ಈಶಾನಿ ತಲೆಯಾಡಿಸಿ, ಹೌದು, ಆದರೆ ತುಂಬಾ ಹೆದರಿದ್ದೆ ಎಂದು ಹೇಳಿದಳು. ಆ ಕ್ಷಣದಲ್ಲಿ ಕರಣ್ನ ಮನಸ್ಸಿನಲ್ಲಿ ಹೊಸ ಭಾವನೆ ಮೂಡಿತು. ಇದುವರೆಗೆ ಯಾವುದೇ ಹುಡುಗಿಯ ಬಗ್ಗೆ ವಿಶೇಷವಾಗಿ ಯೋಚಿಸದ ಅವನಿಗೆ ಈಶಾನಿಯ ಕಣ್ಣೀರನ್ನು ಕಂಡಾಗ ಅವಳ ಬಗ್ಗೆ ಕಾಳಜಿ ಮೂಡಿತ್ತು. ಅದನ್ನು ಗಮನಿಸಿದ ವಿಕ್ರಮ್ ಮನಸ್ಸಿನಲ್ಲೇ ಸಣ್ಣದಾಗಿ ನಕ್ಕನು. ಬಹುಶಃ ಇದು ಹೊಸ ಕಥೆಯ ಆರಂಭವಾಗಿರಬಹುದು ಎಂದು ಅವನಿಗೆ ಅನಿಸಿತು. ಕೆಲವು ದಿನಗಳು ಕಳೆದವು. ಒಂದು ಬೆಳಗ್ಗೆ ದೇವರಾಜ ಶೆಟ್ಟಿಯವರ ಮನೆಯಲ್ಲಿ ಎಲ್ಲರೂ ಉಪಹಾರಕ್ಕೆ ಕುಳಿತಿದ್ದರು. ಆಗ ಮೇಘಾ ತನ್ನ ತಂದೆಯ ಬಳಿ ಊಟಿಗೆ ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಹೋಗಲು ಅನುಮತಿ ಕೇಳಿದಳು. ಅಪ್ಪ ಪ್ಲೀಸ್, ನನ್ನ ಸ್ನೇಹಿತರೆಲ್ಲ ಹೋಗುತ್ತಿದ್ದಾರೆ, ನಾನು ಕೂಡ ಹೋಗಬೇಕು ಎಂದು ಮೇಘಾ ಹಠ ಮಾಡಿದಳು. ದೇವರಾಜ ಪತ್ರಿಕೆಯನ್ನು ಮಡಚಿ ಅವಳತ್ತ ನೋಡುತ್ತಾ, ಈಗ ಸಮಯ ಸರಿಯಿಲ್ಲ, ಹೊರಗಿನ ಪರಿಸ್ಥಿತಿ ಸುರಕ್ಷಿತವಾಗಿಲ್ಲ ಎಂದು ಹೇಳಿದರು. ಮೇಘಾ ತಕ್ಷಣ ಕೋಪಗೊಂಡಳು. ನೀವು ಯಾವಾಗಲೂ ಹೀಗೆ ಹೇಳುತ್ತೀರಾ, ನಾನು ಈಗ ಚಿಕ್ಕ ಮಗು ಅಲ್ಲ ಎಂದು ಅವಳು ಅಸಮಾಧಾನದಿಂದ ಹೇಳಿದಳು. ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದನು. ದೇವರಾಜ್ ಅವನತ್ತ ನೋಡಿ, ನೀನೇ ಹೇಳು, ಇವಳಿಗೆ ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ಎಂದು ಹೇಳಿದರು. ವಿಕ್ರಮ್ ಮೇಘಾಳತ್ತ ಶಾಂತವಾಗಿ ನೋಡಿದನು. ಅಂಕಲ್ ಹೇಳುತ್ತಿರುವುದೇ ಸರಿಯಾಗಿದೆ, ಅನಗತ್ಯವಾಗಿ ಅಪಾಯವನ್ನು ಹುಡುಕಿಕೊಂಡು ಹೋಗುವುದು ಜಾಣತನವಲ್ಲ ಎಂದು ಹೇಳಿದನು. ಆ ಮಾತು ಕೇಳಿದ ಮೇಘಾಳ ಕೋಪ ಮತ್ತಷ್ಟು ಹೆಚ್ಚಾಯಿತು. ನನ್ನ ಜೀವನದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ನೀವು ಯಾರು? ನೀವು ನಮ್ಮ ಮನೆಯ ವೈದ್ಯರು ಅಷ್ಟೇ ಎಂದು ಹೇಳಿ ಅವಳು ಅಲ್ಲಿಂದ ಹೊರಟು ಹೋದಳು. ದೇವರಾಜ ಮಗಳ ವರ್ತನೆಯಿಂದ ಬೇಸರಗೊಂಡರು. ಆದರೆ ಆ ರಾತ್ರಿ ನಡೆದ ಘಟನೆ ಎಲ್ಲವನ್ನೂ ಬದಲಿಸಿತು. ಹಠಾತ್ತನೆ ದೇವರಾಜ ಅವರ ಎದೆಯಲ್ಲಿ ತೀವ್ರ ನೋವು ಕಾಣಿಸಿಕೊಂಡಿತು. ಮನೆಯವರೆಲ್ಲ ಆತಂಕಗೊಂಡರು. ವಿಕ್ರಮ್ ತಕ್ಷಣ ಅವರನ್ನು ಪರೀಕ್ಷಿಸಿ ಅಗತ್ಯ ಚಿಕಿತ್ಸೆ ನೀಡಿದನು. ಸ್ವಲ್ಪ ಸಮಯದ ನಂತರ ದೇವರಾಜ ಅವರ ಆರೋಗ್ಯ ಸ್ಥಿರವಾಯಿತು. ಅವರು ದುರ್ಬಲ ಧ್ವನಿಯಲ್ಲಿ ವಿಕ್ರಮ್ನ ಕೈ ಹಿಡಿದರು. ನನ್ನ ಬದುಕು ಎಷ್ಟು ದಿನವೋ ಗೊತ್ತಿಲ್ಲ, ಆದರೆ ನನ್ನ ಮಗಳ ಭವಿಷ್ಯ ಮಾತ್ರ ನನಗೆ ದೊಡ್ಡ ಚಿಂತೆ ಎಂದು ಹೇಳಿದರು. ವಿಕ್ರಮ್ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು. ಆದರೆ ದೇವರಾಜ ಒಂದು ಮಾತು ಕೊಡುತ್ತೀಯಾ ಎಂದು ಕೇಳಿದರು. ನನ್ನ ಮಗಳು ಮೇಘಾಳನ್ನು ಮದುವೆಯಾಗು, ಅವಳನ್ನು ಯಾವತ್ತೂ ಒಂಟಿಯಾಗಲು ಬಿಡಬೇಡ ಎಂದು ಹೇಳಿದರು. ವಿಕ್ರಮ್ ಕೆಲಕ್ಷಣ ಮೌನವಾಗಿದ್ದನು. ಅವನು ಎಂದಿಗೂ ಮೇಘಾಳನ್ನು ಆ ದೃಷ್ಟಿಯಿಂದ ನೋಡಿರಲಿಲ್ಲ, ಆದರೆ ದೇವರಾಜ ಅವರ ಕಣ್ಣಲ್ಲಿದ್ದ ಆತಂಕ ಅವನ ಮನಸ್ಸನ್ನು ಮುಟ್ಟಿತು. ನಿಮಗೆ ಇದರಿಂದ ನೆಮ್ಮದಿ ಸಿಗುವುದಾದರೆ ನಾನು ನಿಮ್ಮ ಮಾತು ತಪ್ಪುವುದಿಲ್ಲ ಎಂದು ವಿಕ್ರಮ್ ಕೊನೆಗೆ ಹೇಳಿದನು. ಮರುದಿನ ಈ ವಿಷಯ ಮೇಘಾಗೆ ತಿಳಿಸಲಾಯಿತು. ಏನು, ನಾನು ಆ ಸಿಡುಕು ಡಾಕ್ಟರ್ನನ್ನು ಮದುವೆಯಾಗಬೇಕಾ ಎಂದು ಅವಳು ನಂಬಲಾಗದೆ ಕೇಳಿದಳು. ಅವಳು ಎಷ್ಟೇ ವಿರೋಧಿಸಿದರೂ ತಂದೆಯ ಆರೋಗ್ಯ ಮತ್ತು ಅವರ ಮನವಿಯ ಮುಂದೆ ಕೊನೆಗೆ ಒಪ್ಪಿಕೊಳ್ಳಬೇಕಾಯಿತು. ಆದರೆ ಮೇಘಾ ತನ್ನೊಳಗೆ ಒಂದು ನಿರ್ಧಾರ ಮಾಡಿಕೊಂಡಳು.
ಈ ಮದುವೆ ನನ್ನ ಇಷ್ಟದಿಂದ ಆಗುತ್ತಿಲ್ಲ, ಆದರೆ ಅವನ ಜೀವನವನ್ನು ನಾನು ಸುಲಭವಾಗಲು ಬಿಡುವುದಿಲ್ಲ ಎಂದುಕೊಂಡಳು. ಕೆಲವೇ ದಿನಗಳಲ್ಲಿ ಸರಳವಾಗಿ ಮದುವೆ ನೆರವೇರಿತು. ಮದುವೆಯ ಉಡುಪಿನಲ್ಲಿ ಮೇಘ ಸುಂದರವಾಗಿ ಕಾಣುತ್ತಿದ್ದರೂ ಅವಳ ಮುಖದಲ್ಲಿ ಸಂತೋಷ ಇರಲಿಲ್ಲ. ಬೀಳ್ಕೊಡುವ ಸಮಯದಲ್ಲಿ ತಂದೆಯನ್ನು ಅಪ್ಪಿಕೊಂಡು ಕಣ್ಣೀರು ಹಾಕಿದಳು, ಆದರೆ ತನ್ನ ಪಕ್ಕದಲ್ಲಿ ನಿಂತಿದ್ದ ವಿಕ್ರಮ್ನತ್ತ ಒಮ್ಮೆಯೂ ನೋಡಲಿಲ್ಲ. ವಿಕ್ರಮ್ ಕೂಡ ಮೌನವಾಗಿಯೇ ನಿಂತಿದ್ದನು. ಈ ಬಲವಂತದ ಮದುವೆಯೇ ಮುಂದೆ ಅವರಿಬ್ಬರ ಬದುಕಿನ ಅತ್ಯಂತ ಸುಂದರ ಅಧ್ಯಾಯವಾಗಲಿದೆ ಎಂಬುದು ಆಗ ಯಾರಿಗೂ ತಿಳಿದಿರಲಿಲ್ಲ. ಮದುವೆಯಾದ ನಂತರ ಮೊದಲ ಬಾರಿಗೆ ಮೇಘ ವಿಕ್ರಮ್ನ ಮನೆಗೆ ಕಾಲಿಟ್ಟಳು. ಆದರೆ ಹೊಸ ಮನೆಗೆ ಬಂದ ವಧುವಿನ ಮುಖದಲ್ಲಿರಬೇಕಾದ ಸಂತೋಷ ಅವಳಲ್ಲಿ ಕಾಣಿಸಲಿಲ್ಲ. ಮನೆಯೊಳಗೆ ಕಾಲಿಟ್ಟ ತಕ್ಷಣವೇ ಅವಳು ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು. ಕೆಲವು ಕ್ಷಣಗಳ ನಂತರ ವಿಕ್ರಮ್ ಕೋಣೆಯೊಳಗೆ ಬಂದನು. ಮೇಘ ಹಾಸಿಗೆಯ ಮೇಲೆ ಕುಳಿತು ಅವನತ್ತ ಗಂಭೀರವಾಗಿ ನೋಡಿದಳು. ನೋಡಿ ಡಾಕ್ಟರ್ ಸರ್, ಈ ಮದುವೆ ನನ್ನ ತಂದೆಯ ಆಸೆಗಾಗಿ ಮಾತ್ರ ಆಗಿದೆ. ಹಾಗಾಗಿ ನನ್ನ ಜೀವನದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡಬೇಡಿ ಎಂದು ಸ್ಪಷ್ಟವಾಗಿ ಹೇಳಿದಳು. ವಿಕ್ರಮ್ ಅವಳ ಮಾತಿಗೆ ಕೋಪಗೊಳ್ಳಲಿಲ್ಲ. ನೀನು ಮಾತ್ರ ನಿನ್ನ ತಂದೆಯ ಮಾತಿಗಾಗಿ ಈ ಮದುವೆಗೆ ಒಪ್ಪಿಕೊಂಡಿದ್ದೀಯೆ ಅಂತ ಅಂದುಕೊಳ್ಳಬೇಡ. ನಾನು ಅದೇ ಕಾರಣಕ್ಕಾಗಿ ಒಪ್ಪಿಕೊಂಡಿದ್ದೇನೆ ಎಂದು ಹೇಳಿದನು. ನಂತರ ಅವನು ಸೋಫಾದ ಮೇಲೆ ಮಲಗಲು ಸಿದ್ಧನಾದನು. ಮುಂದಿನ ದಿನಗಳು ವಿಚಿತ್ರವಾಗಿ ಸಾಗಿದವು. ಒಂದೇ ಮನೆಯಲ್ಲಿದ್ದರೂ ಮೇಘ ಮತ್ತು ವಿಕ್ರಮ್ ಇಬ್ಬರೂ ಅಪರಿಚಿತರಂತೆ ವರ್ತಿಸುತ್ತಿದ್ದರು. ಮೇಘ ಉದ್ದೇಶಪೂರ್ವಕವಾಗಿ ಅವನನ್ನು ಕಿರಿಕಿರಿಗೊಳಿಸಲು ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಿದ್ದಳು. ಒಮ್ಮೆ ಅವನ ಕಾಫಿಗೆ ಸಕ್ಕರೆಯ ಬದಲು ಉಪ್ಪು ಹಾಕಿದಳು. ಮತ್ತೊಮ್ಮೆ ಅವನ ಪುಸ್ತಕಗಳನ್ನು ಬೇರೆ ಕಡೆ ಇಟ್ಟಳು. ಆದರೆ ವಿಕ್ರಮ್ ಯಾವ ಸಂದರ್ಭದಲ್ಲೂ ಕೋಪಗೊಂಡಿಲ್ಲ. ಇದೇ ಮೇಘಾಗೆ ಅತಿ ದೊಡ್ಡ ಕಿರಿಕಿರಿಯಾಯಿತು. ಈ ಮನುಷ್ಯನಿಗೆ ಕೋಪ ಅನ್ನೋದೇ ಬರೋದಿಲ್ವಾ ಎಂದು ಅವಳು ಮನಸ್ಸಿನಲ್ಲೇ ಗೊಣಗುತ್ತಿದ್ದಳು. ಅವಳ ಪ್ರತಿಯೊಂದು ಕೀಟಲೆಗೆ ವಿಕ್ರಮ್ನ ಮೌನವೇ ಉತ್ತರವಾಗಿತ್ತು. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಅವಳ ಸಣ್ಣ ಸಣ್ಣ ಕೀಟಲೆಗಳೇ ವಿಕ್ರಮ್ನ ಮನಸ್ಸಿನಲ್ಲಿ ನಿಧಾನವಾಗಿ ಹೊಸ ಭಾವನೆಯನ್ನು ಹುಟ್ಟಿಸುತ್ತಿದ್ದವು. ಇನ್ನೊಂದೆಡೆ ಕರಣ್ ಮತ್ತು ಈಶಾನಿಯ ಸಂಬಂಧವು ನಿಧಾನವಾಗಿ ಬದಲಾಗುತ್ತಿತ್ತು. ಈಶಾನಿಯ ತಾಯಿಗೆ ತುರ್ತಾಗಿ ಮೂತ್ರಪಿಂಡ ಕಸಿ ಮಾಡಿಸಬೇಕಾದ ಪರಿಸ್ಥಿತಿ ಎದುರಾಯಿತು. ಚಿಕಿತ್ಸೆಗೆ ಬೇಕಾದ ಹಣ ಅವರ ಕುಟುಂಬಕ್ಕೆ ತುಂಬಾ ದೊಡ್ಡ ಮೊತ್ತವಾಗಿತ್ತು. ಈ ವಿಷಯ ಕರಣ್ಗೆ ತಿಳಿದಾಗ ಯಾರಿಗೂ ಹೇಳದೆ ಆತ ಚಿಕಿತ್ಸೆಯ ವೆಚ್ಚಕ್ಕೆ ಸಹಾಯ ಮಾಡಿದನು. ಈಶಾನಿಗೆ ವಿಷಯ ತಿಳಿದಾಗ ಅವಳು ನೇರವಾಗಿ ಕರಣ್ಣನ್ನು ಭೇಟಿಯಾದಳು. ನೀವು ನನಗೆ ಇಷ್ಟು ದೊಡ್ಡ ಸಹಾಯ ಮಾಡಬೇಕಾದ ಅಗತ್ಯವೇನಿತ್ತು ಎಂದು ಭಾವುಕಳಾಗಿ ಕೇಳಿದಳು. ಕರಣ್ ಸಣ್ಣದಾಗಿ ನಗುತ್ತಾ, ಕಷ್ಟದಲ್ಲಿರುವ ನನ್ನವರನ್ನು ನೋಡುತ್ತಾ ಸುಮ್ಮನೆ ಕುಳಿತುಕೊಳ್ಳೋದು ನನಗೆ ಸಾಧ್ಯವಿಲ್ಲ ಎಂದು ಹೇಳಿದನು. ಆ ಮಾತು ಈಶಾನಿಯ ಹೃದಯವನ್ನು ಮುಟ್ಟಿತು. ಅವರ ಸ್ನೇಹ ನಿಧಾನವಾಗಿ ಪ್ರೀತಿಯ ರೂಪ ಪಡೆಯತೊಡಗಿತು. ಕೆಲವು ವಾರಗಳು ಕಳೆದವು. ಮೇಘ ಮತ್ತು ವಿಕ್ರಮ್ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೂ ಅವರ ನಡುವಿನ ಅಂತರ ಇನ್ನೂ ಸಂಪೂರ್ಣವಾಗಿ ಕಡಿಮೆಯಾಗಿರಲಿಲ್ಲ. ಒಂದು ರಾತ್ರಿ ಮೇಘಾಗೆ ತೀವ್ರ ಜ್ವರ ಕಾಣಿಸಿಕೊಂಡಿತು. ಆದರೆ ತನ್ನ ಅನಾರೋಗ್ಯದ ಬಗ್ಗೆ ಅವಳು ವಿಕ್ರಮ್ಗೆ ಹೇಳಲಿಲ್ಲ. ನನಗೇನೂ ಆಗಿಲ್ಲ, ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಗುತ್ತದೆ ಎಂದುಕೊಂಡು ಸೋಫಾದ ಮೇಲೆ ಮಲಗಿಕೊಂಡಳು. ಸಂಜೆ ಆಸ್ಪತ್ರೆಗೆ ಹೋಗಿ ಮನೆಗೆ ಬಂದ ವಿಕ್ರಮ್ ಅವಳನ್ನು ಕಂಡು ತಕ್ಷಣ ಗಾಬರಿಯಾದನು. ಅವಳ ಹಣೆ ಮುಟ್ಟಿದಾಗ ದೇಹ ತುಂಬಾ ಬಿಸಿಯಾಗಿತ್ತು. ಇಷ್ಟು ಜ್ವರ ಇದ್ದರೂ ಯಾರಿಗೂ ಹೇಳದೆ ಇಲ್ಲೇ ಮಲಗಿದ್ದೀಯಾ ಎಂದು ಕೇಳಿದನು. ಅವಳನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಔಷಧಿ ತೆಗೆದುಕೊಳ್ಳುವಂತೆ ಹೇಳಿದನು. ಆದರೆ ಮೇಘ ಎಂದಿನಂತೆ ಹಠ ಮಾಡಿದಳು. ನನಗೆ ಔಷಧ ಬೇಡ, ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಗುತ್ತದೆ ಎಂದು ಹೇಳಿದಳು. ವಿಕ್ರಮ್ ಗಂಭೀರವಾಗಿ, ಹಠ ಮಾಡಬೇಡ, ಮೊದಲು ಔಷಧ ತೆಗೆದುಕೋ ಎಂದು ಹೇಳಿದನು. ಅವಳು ಭಯದಿಂದ ಹಿಂದೆ ಸರಿದಳು. ಕೊನೆಗೆ ಜ್ವರದಿಂದಲೇ ಸರಿಯಾಗಿ ನಡೆಯಲಾಗದೆ ಬಾತ್ರೂಂ ಕಡೆ ಹೋಗುವಾಗ ಕಾಲು ಜಾರಿ ಬಿದ್ದಳು. ಅವಳನ್ನು ಹಿಡಿಯಲು ಮುಂದಾದ ವಿಕ್ರಮ್ ಕೂಡ ಸಮತೋಲನ ಕಳೆದುಕೊಂಡು ಅವಳ ಪಕ್ಕದಲ್ಲೇ ಬಿದ್ದನು. ಶವರ್ನಿಂದ ತಣ್ಣನೆಯ ನೀರು ಇಬ್ಬರ ಮೇಲೂ ಸುರಿಯತೊಡಗಿತು. ಮೇಘ ಚಳಿಯಿಂದ ನಡುಗುತ್ತಾ ವಿಕ್ರಮ್ನ ಕೈ ಹಿಡಿದುಕೊಂಡಳು. ವಿಕ್ರಮ್ ತಕ್ಷಣ ಅವಳನ್ನು ಎಬ್ಬಿಸಿ ಸುರಕ್ಷಿತವಾಗಿ ಹೊರಗೆ ಕರೆದುಕೊಂಡು ಬಂದನು. ಅವಳ ಒದ್ದೆಯಾದ ಕೂದಲು ಮುಖಕ್ಕೆ ಅಂಟಿಕೊಂಡಿತ್ತು. ವಿಕ್ರಮ್ ನಿಧಾನವಾಗಿ ಅವಳ ಮುಖದ ಮೇಲಿದ್ದ ಕೂದಲನ್ನು ಬದಿಗೆ ಸರಿಸಿದನು. ಆ ಕ್ಷಣದಲ್ಲಿ ಇಬ್ಬರ ಕಣ್ಣುಗಳು ಒಂದಕ್ಕೊಂದು ಎದುರಾದವು. ಇಷ್ಟು ದಿನ ಮೇಘಾಗೆ ಕಾಣುತ್ತಿದ್ದ ವಿಕ್ರಮ್ ಕೇವಲ ಸಿಡುಕು ಮತ್ತು ಗಂಭೀರ ವ್ಯಕ್ತಿಯಾಗಿದ್ದನು. ಆದರೆ ಆ ಕ್ಷಣದಲ್ಲಿ ಅವನ ಕಣ್ಣುಗಳಲ್ಲಿ ತನ್ನ ಬಗ್ಗೆ ನಿಜವಾದ ಕಾಳಜಿ ಇರುವುದನ್ನು ಅವಳು ಮೊದಲ ಬಾರಿಗೆ ಕಂಡಳು. ಅವನು ಅವಳನ್ನು ಸುರಕ್ಷಿತವಾಗಿ ಕೋಣೆಗೆ ಕರೆದುಕೊಂಡು ಹೋಗಿ ಒಣಬಟ್ಟೆ ಬದಲಾಯಿಸಲು ಸಹಾಯ ಮಾಡಿ ಔಷಧಿ ನೀಡಿದನು. ಆ ರಾತ್ರಿ ಪೂರ್ತಿ ವಿಕ್ರಮ್ ಅವಳ ಪಕ್ಕದಲ್ಲೇ ಕುಳಿತಿದ್ದನು. ಅವಳ ಜ್ವರ ಕಡಿಮೆಯಾಗುವವರೆಗೂ ಅವಳ ಹಣೆಯ ಮೇಲೆ ತಣ್ಣನೆಯ ಬಟ್ಟೆ ಇಡುತ್ತಾ ಜಾಗರಣೆ ಮಾಡಿದನು.
ಬೆಳಗ್ಗೆ ಮೇಘ ಕಣ್ಣು ತೆರೆದಾಗ ಮೊದಲು ಕಂಡದ್ದು ಅವನನ್ನೇ. ವಿಕ್ರಮ್ ಸೋಫಾದ ಮೇಲೆ ಕುಳಿತೇ ನಿದ್ರಿಸಿದ್ದನು. ಅವಳ ಕೈ ಅವನ ಕೈಯಲ್ಲಿತ್ತು. ಮೇಘ ಕೆಲಕ್ಷಣ ಅವನನ್ನೇ ನೋಡುತ್ತಾ ಕುಳಿತಳು. ಇಷ್ಟು ದಿನ ಸಿಡುಕು ಡಾಕ್ಟರ್ ಎಂದು ಕರೆಯುತ್ತಿದ್ದ ವ್ಯಕ್ತಿ ತನ್ನ ನೋವನ್ನು ತನ್ನದೇ ನೋವಿನಂತೆ ನೋಡಿಕೊಳ್ಳುತ್ತಿದ್ದಾನೆ ಎಂಬ ಸತ್ಯ ಅವಳಿಗೆ ಅರ್ಥವಾಯಿತು. ಅವಳ ಮನಸ್ಸಿನಲ್ಲಿದ್ದ ದ್ವೇಷ ಆ ದಿನದಿಂದ ನಿಧಾನವಾಗಿ ಪ್ರೀತಿಗೆ ಜಾಗ ಮಾಡತೊಡಗಿತು. ಅದೇ ಸಮಯದಲ್ಲಿ ಕರಣ್ನ ಬದುಕಿನಲ್ಲಿ ದೊಡ್ಡ ಆಘಾತ ಎದುರಾಯಿತು. ಅವನಿಗೆ ಅತ್ಯಂತ ಪ್ರೀತಿಯ ಅಜ್ಜಿ ಹಠಾತ್ತನೆ ನಿಧನರಾದರು. ಯಾವಾಗಲೂ ಧೈರ್ಯವಾಗಿ ನಿಂತಿದ್ದ ಕರಣ್ ಆ ದಿನ ಸಂಪೂರ್ಣವಾಗಿ ಕುಸಿದು ಹೋದನು. ಈಶಾನಿಗೆ ವಿಷಯ ತಿಳಿದ ತಕ್ಷಣ ಅವಳು ಅವನ ಮನೆಗೆ ಬಂದಳು. ಕರಣ್ ಒಬ್ಬನೇ ಕುಳಿತು ಕಣ್ಣೀರು ಹಾಕುತ್ತಿರುವುದನ್ನು ಕಂಡು ಅವನ ಪಕ್ಕದಲ್ಲಿ ಕುಳಿತಳು. ಅವನ ಭುಜದ ಮೇಲೆ ಕೈ ಇಟ್ಟು, ನೀವು ಒಂಟಿಯಾಗಿಲ್ಲ, ನಾನು ನಿಮ್ಮ ಜೊತೆ ಇದ್ದೀನಿ ಎಂದು ಹೇಳಿದಳು. ಆ ಮಾತು ಕರಣ್ನ ಹೃದಯವನ್ನು ಆಳವಾಗಿ ಮುಟ್ಟಿತು. ಆ ದಿನದಿಂದ ಅವರ ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು. ಕಷ್ಟದ ಸಮಯದಲ್ಲಿ ಜೊತೆಯಾಗಿರುವ ವ್ಯಕ್ತಿಯೇ ನಿಜವಾದ ಜೀವನ ಸಂಗಾತಿ ಎಂಬುದನ್ನು ಕರಣ್ ಅರಿತುಕೊಂಡನು. ಕೆಲವು ತಿಂಗಳುಗಳು ಕಳೆದವು. ಮೇಘ ಮತ್ತು ವಿಕ್ರಮ್ ಅವರ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಹಿಂದೆ ಇದ್ದ ಕೋಪ ಮತ್ತು ಜಗಳಗಳ ಜಾಗದಲ್ಲಿ ಈಗ ನಗು, ತುಂಟಾಟ ಮತ್ತು ಪ್ರೀತಿ ತುಂಬಿತ್ತು. ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ಮೇಘ ಬಾಲ್ಕನಿಯಲ್ಲಿ ನಿಂತು ಮಳೆಯನ್ನು ನೋಡುತ್ತಿದ್ದಳು. ವಿಕ್ರಮ್ ಯಾರಿಗೂ ಗೊತ್ತಾಗದಂತೆ ಅವಳ ಹಿಂದೆ ಹೋಗಿ ನಿಧಾನವಾಗಿ ಅಪ್ಪಿಕೊಂಡನು. ಮೇಘ ಬೆಚ್ಚಿಬಿದ್ದು ಹಿಂದಕ್ಕೆ ತಿರುಗಿದಾಗ ಅವನನ್ನು ಕಂಡು ನಗುತ್ತಾ, ಹೀಗೆ ಸುಮ್ಮನೆ ಬಂದು ಹೆದರಿಸುವುದು ಯಾವ ನ್ಯಾಯ ಡಾಕ್ಟರ್ ಸರ್ ಎಂದು ಕೇಳಿದಳು. ವಿಕ್ರಮ್ ನಗುತ್ತಾ, ನನ್ನ ಹೆಂಡತಿ ಇಲ್ಲಿ ಒಬ್ಬಳೇ ಏನು ಯೋಚಿಸುತ್ತಿದ್ದಾಳೆ ಎಂದು ಕೇಳಿದನು. ಮೇಘ ಅವನ ಕುತ್ತಿಗೆಯ ಸುತ್ತ ಕೈ ಹಾಕಿ, ನಮ್ಮ ಕಥೆಯ ಬಗ್ಗೆ ಯೋಚಿಸುತ್ತಿದ್ದೆ ಎಂದು ಹೇಳಿದಳು. ಅಂದು ನನ್ನ ಕಾಲಿಗೆ ಆ ಸಣ್ಣ ಗಾಜಿನ ಚೂರು ಚುಚ್ಚದೇ ಇದ್ದಿದ್ದರೆ ನಮ್ಮಿಬ್ಬರ ಕತೆ ಶುರುವಾಗುತ್ತಿತ್ತಾ ಎಂದು ಕೇಳಿದಳು. ವಿಕ್ರಮ್ ನಗುತ್ತಾ, ನಮ್ಮನ್ನು ಒಟ್ಟಿಗೆ ಸೇರಿಸಲು ವಿಧಿ ಮೊದಲೇ ನಿರ್ಧರಿಸಿತ್ತು, ಆ ಗಾಜಿನ ಚೂರು ಕೇವಲ ಒಂದು ಕಾರಣ ಎಂದು ಹೇಳಿದನು. ಮೇಘ ಅವನ ಎದೆಗೆ ತಲೆ ಇಟ್ಟುಕೊಂಡಳು. ವಿಕ್ರಮ್ ಅವಳನ್ನು ಇನ್ನಷ್ಟು ಹತ್ತಿರ ಕೆಳೆದುಕೊಂಡು, ನನ್ನ ಜೀವನದ ಪ್ರತಿಯೊಂದು ದಿನವೂ ನಿನ್ನ ಜೊತೆಗೆ ಇರಬೇಕು ಎಂದು ಹೇಳಿದನು. ಮೇಘ ಅವನತ್ತ ಪ್ರೀತಿಯಿಂದ ನೋಡಿದಳು. ಒಂದು ಕಾಲದಲ್ಲಿ ತನ್ನ ಇಷ್ಟವಿಲ್ಲದೆ ತನ್ನ ಜೀವನಕ್ಕೆ ಬಂದ ವ್ಯಕ್ತಿಯೇ ಈಗ ತನ್ನ ಜೀವನದ ಅತ್ಯಂತ ಪ್ರೀತಿಯ ವ್ಯಕ್ತಿಯಾಗಿದ್ದನು. ಅವಳು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ವಿಕ್ರಮ್ ಎಂದು ನಿಧಾನವಾಗಿ ಹೇಳಿದಳು. ವಿಕ್ರಮ್ ನಗುತ್ತಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನ ಸಿಡುಕು ಡಾಕ್ಟರ್ ಹೆಂಡತಿ ಎಂದು ಹೇಳಿದನು. ಹೊರಗೆ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಆದರೆ ಅವರಿಬ್ಬರ ಹೃದಯಗಳಲ್ಲಿ ಮಾತ್ರ ಪ್ರೀತಿಯ ಉಷ್ಣತೆ ತುಂಬಿತ್ತು. ಒಂದು ಕಾಲದಲ್ಲಿ ಬಲವಂತದ ಸಂಬಂಧವೆಂದು ಆರಂಭವಾದ ಮದುವೆ ಈಗ ಇಬ್ಬರೂ ಹೃದಯಪೂರ್ವಕವಾಗಿ ಆರಿಸಿಕೊಂಡ ಜೀವನ ಪೂರ್ತಿ ಉಳಿಯುವ ಪ್ರೀತಿಯ ಬಂಧವಾಗಿತ್ತು. ಆದರೆ ವಿಧಿ ಅವರಿಗಾಗಿ ಇನ್ನೂ ಒಂದು ದೊಡ್ಡ ರಹಸ್ಯವನ್ನು ಉಳಿಸಿಕೊಂಡಿತ್ತು. ಮೇಘಾಳ ಹಳೆಯ ಕುತೂಹಲಕ್ಕೆ ಸಂಬಂಧಿಸಿದ ಒಂದು ಘಟನೆ ಮುಂದೆ ಅವಳ ಬದುಕನ್ನೇ ಮತ್ತೊಮ್ಮೆ ತಲೆಕೆಳಗಾಗಿಸಲಿದೆ. ಅದು ಏನು, ಆ ಘಟನೆಗೂ ಮೇಘಾಳ ಕುಟುಂಬಕ್ಕೂ ಏನು ಸಂಬಂಧ, ಮತ್ತು ವಿಕ್ರಮ್ಗೆ ಗೊತ್ತಾದಾಗ ಅವನು ಏನು ಮಾಡುತ್ತಾನೆ? ಇದರ ಮುಂದಿನ ಭಾಗ ಬೇಕಿದ್ದರೆ ನೆಕ್ಸ್ಟ್ ಪಾರ್ಟ್ ಎಂದು ಕಾಮೆಂಟ್ ಮಾಡಿ.